ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ ಅರಣ್ಯ ಇಲಾಖೆಯಿಂದ ಶಾಕ್ ಎದುರಾಗಿದೆ. ಅರಣ್ಯ ಭೂಮಿ ಒತ್ತುವರಿದಾರರ ಹೊಲದಲ್ಲಿ ಜೆಸಿಬಿ ಗರ್ಜಿಸ್ತಾ ಇದೆ. 30 ಎಕರೆ ಭೂಮಿ ಒತ್ತುವರಿ ಹಿನ್ನೆಲೆ ಕಲಬಂದಕೇರಿಗ ರೈತರಿಗೆ ಶಾಕ್ ಎದುರಾಗಿದೆ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕಲಬಂದಕೇರಿ ಗ್ರಾಮ ಅರಣ್ಯ ಭೂಮಿ ಒತ್ತುವರಿ ತೆರವು ನಡೆಸಿದಂತ ಅಧಿಕಾರಿಗಳು ರೈತರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದ ಕೂಡ ಆಗಿದೆ. ಸುಮಾರು 60 ವರ್ಷದಿಂದ ಭೂಮಿ ಉಳುಮೆಯನ್ನ ಮಾಡ್ತಾ ಬಂದಿದ್ದೇವೆ. ಆ ಭೂಮಿ ಈಗ ಹೇಗೆ ಅರಣ್ಯ ಒತ್ತುವರಿ ಆಗುತ್ತೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಒತ್ತುವರಿ ಆಗಿರುವಂತಹ ಜಾಗವನ್ನ ವಶಪಡಿಸಿಕೊಳ್ಬೇಕು ಅನ್ನುವಂತ ಆದೇಶವನ್ನ ಸರ್ಕಾರ ನೀಡಿದೆ. ಅದೇ ಇನ್ ಕೆಲವು ಕಡೆಯಲ್ಲಿ ಸಮಸ್ಯೆ ಇದೆ, ಡಾಕ್ಯುಮೆಂಟ್ ಸಮಸ್ಯೆ ಕೂಡ ಇದೆ. ಇದೀಗ ರೈತರಿಗೆ ಬೆಳಗ್ಗೆನೆ ಶಾಕ್ ಎದುರಾಗಿರುವಂತದ್ದು. ಅಧಿಕಾರಿಗಳು ಇದ್ದಕ್ಕಿದ್ದಂಗೆ ಹೋಗಿದ್ದಾರೆ, ಜೆಸಿಬಿ ತೆಗೆದುಕೊಂಡೇ ಹೋಗಿದ್ದಾರೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಇಷ್ಟು ವರ್ಷ ನಾವಿಲ್ಲಿ ಉಳುಮೆ ಮಾಡಿದೀವಿ, ಈಗ ಒತ್ತುವರಿ ಅಂತಂದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವೇನ್ ಹೇಳಕತ್ತೀವಿ, ನಮಗ ರೈತರಿಗೆ ಅವಕಾಶ ಕೊಡ್ರಿ ಅಂತ ಹೇಳಕತ್ತೀವಿ. ನಾವೇನ್ ಹೇಳಕತ್ತೀವಿ ಅಂದ್ರೆ ಈಗ ನಮಗೆ ಅವಕಾಶ ಕೊಡ್ರಿ. ನಾವು ರೈತರು ಅವಕಾಶ ಮಾಡಿ ಶಾಸಕರು ಕೂಡ ಕೋಟಿ ಹಾಕಿದ್ರೆ ಬಂದ್ ಆಕತ್ತಲ್ಲ. ಈಗಪ್ಪ ಎಲ್ಲ ಪೈಪ್ಲೈನ್ ಎಲ್ಲ ಹಿಡ್ದ 1 ಲಕ್ಷ 1.5 ಲಕ್ಷ ರೂಪಾಯಿ ನನಗೆ ನಾಷ್ಟ ಆಗೈತ್ರಿ ಸರ್. ಇದು ಸರ್ ಅವ್ರು ಏನಿಲ್ರಿ, ನಮ್ಗೆ ಏನು ಆಧಾರನ ಕೊಟ್ಟಿಲ್ರಿ. ಅವ್ರು ಒಂದ ತಾಸ ಟೈಮ್ ಕೇಳಿನಲ್ರಿ ಅವ್ರಿಗೆ. ನಾನು ಒಂದ ದಿನ ಅಲ್ರಿ, 1 ತಾಸ ಕೇಳಿ ನಾನು ಕೊಟ್ಟಿಲ್ಲ ಅವ್ರು ನನಗ. ನಾವ್ ಮಾಡ್ಕೊಳಕ್ರಿ ಏನಾರ ಅವ್ರಿಗಾರ ಸ್ವಲ್ಪ ನಿಧಾನ ಕೊಟ್ಟು ಕೇಳ್ಕೊತಿದ್ವಲ್ರಿ. ನಾವ್ ಏನ್ ಮಾಡ್ರಿ ಏನ್ ಇಲ್ಲ ಏನು ಅಂತ ಕೇಳ್ಕೊತಿದ್ವಿಲ್ರಿ. ನಾವ್ ಈ ರೈತರು ಏನ್ ಮಾಡೋದು ಹೇಳ್ರಿ, ಅವ್ರ ಪಗಾರ ತಿಂಗಳ ಪಗಾರ ಬರ್ತಾವ, ಅವ್ರು ಮಾಡ್ಕೋತಾರ. ನಾವೇನ್ ಮಾಡೋದು ಹೇಳ್ರಿ ಇಲ್ಲಿ ರೈತರು. ಇದನ್ನ ಈಗ ಒಂದ್ ಬೋರ್ ಹಾಕ್ಸಿಂದ 6 ಲಕ್ಷ ಬರ್ತ್ರಿ ಖರ್ಚು. ಈ ಮಳೆಗಾಲ ಹೋಗ್ಯಾವ್ರಿ, ನೀರೆಲ್ಲ ಏನ್ ಮಾಡೋದು ಹೇಳ್ರಿ. ನಾವು ನೀರೆಲ್ಲದವ್ರು ಕುಡಿಯಾಕ ನೀರ್ ಕೊಡ್ತಾರ್ರಿ ಇವ್ರು ನಮಗೆ. ಈಗ ಇವ್ರು ಅರಣ್ಯ ಇಲಾಖೆ ಅಂತಾರಲ್ಲ, ಅರಣ್ಯ ಇಲಾಖೆದಾರ ಏನ್ ಕೊಡ್ತಾರ್ರಿ ನಮಗ? ಪ್ರಾಣಿ ಪಕ್ಷಿ ಎಲ್ಲ ಕಟ್ಟಿ ಇಲ್ಲಿ ದನ ಬಿಡ್ಬೇಡ, ಇಲ್ಲಿ ಆಡ್ ಬಿಡ್ಬೇಡ ಅಂದ್ರೆ ಎಲ್ಲಿ ಹೋಗಿ ಬದುಕುದ್ರಿ? ಇನ್ ನಾವು ಬದುಕುದೆಲ್ಲ ಏನು ಬದುಕು ತಿನ್ನುದೇನು ಕುಡಿದೇನು ಏನ್ ಮಾಡೋರ್ರಿ? ಈಗೆಲ್ಲ ಸರ್ಕಾರದಾರ ಕೊಡ್ತಾರ್ರಿ ನಮಗೆ ಇದನ್ನ. ಈ ಸದ್ಯ ಕಾಳು ಇಲ್ರಿ, ಈ ವರ್ಷ ಮಳೆಗಾಲ ಹೋಗೈತಿ, ಏನ್ ಕೊಡ್ತಾರ ಸರ್ಕಾರದಾರ ಕೊಡನ್ರಿ? ಏನ್ ಕೊಟ್ಟು ನಡೆಸ್ತಾರ? ನಮ್ಮ ಹೆಂಡ್ರ ಮಕ್ಳು ಗಂಡ್ರ ಮಕ್ಳು ಎಲ್ಲ ಹೊಟ್ಟೆ ತುಂಬಿಸ್ತಾರ್ರಿ ಅವ್ರು. ಈಗ ಎರಡು ಬೋರ್ ಹಾಕ್ಸಿವ್ರಿ, 12 ಲಕ್ಷ ಬಂದೈತಿ. ಯಾರು ಕೊಡೋರಿ? ಅದು ಸಾಲ್ಗಾರ. ನಾವು ಅದ್ರಾಗ ಆಕಿನ ಹಸರು ಮಾಡ್ಕೊತ ಆಕಿ ಅನ್ನನ ಉಣ್ಣಾಕತ್ತೀವ್ರಿ. ಈಗ ಬಿಡಿಸ್ಬೇಡ್ರಿಪ್ಪ. ಮತ್ತ ನಾವ್ ಎಲ್ಲಿ ಹೋಗೋಣ? ನಮ್ಗ ಎಲ್ಲಿ ಹೋಗಕ್ ಜಾಗನ ಇಲ್ರಿ ಅಪ್ಪ. ಹಡ್ದಪ್ಪ ಅಂದ್ರೆ ಬಿಡಿಸಿದ್ರ ನಾವ್ ದಿಕ್ಕಪಟ್ಟ ಆಗಿ ಬಿಡ್ತೀವ್ರಿ. ಮಕ್ಕಳು ಮರಿ ಹಡ್ದಪ್ಪ ಎಲ್ಲಾರಿಗೆ ಹೇಳಿವ್ರಿ. ಏನಂತ ಯಪ್ಪ ಹಿಂಗ ಹೊಲ ಐತ್ರಿ, ನಾವ್ ಮಾಡ್ಕೋತೀವಿ ಅಂತ ಹೇಳಿ. ಈಗ ಬಾಳ ತ್ರಾಸ ಬಂದೈತ್ರಿ ತಂದೆ ನಮ್ಗೆ. ಅದ್ರಾಗ ಆಕಿನ ಹಸರು ಮಾಡ್ಕೊತ ಆಕಿ ಅನ್ನನ ಉಣ್ಣಾಕತ್ತೀವ್ರಿ. ಈಗ ಬಿಡಿಸ್ಬೇಡ್ರಿಪ್ಪ. ಮತ್ತ ನಾವ್ ಎಲ್ಲಿ ಹೋಗೋಣ? ನಮ್ಗ ಎಲ್ಲಿ ಹೋಗಕ್ ಜಾಗನ ಇಲ್ರಿ ಅಪ್ಪ. ಹಡ್ದಪ್ಪ ಅಂದ್ರೆ ಬಿಡಿಸಿದ್ರ ನಾವ್ ದಿಕ್ಕಪಟ್ಟ ಆಗಿ ಬಿಡ್ತೀವ್ರಿ. ಮಕ್ಕಳು ಮರಿ ಹಡ್ದಪ್ಪ ಎಲ್ಲಾರಿಗೆ ಹೇಳಿವ್ರಿ. ಏನಂತ ಯಪ್ಪ ಹಿಂಗ ಹೊಲ ಐತ್ರಿ, ನಾವ್ ಮಾಡ್ಕೋತೀವಿ ಅಂತ ಹೇಳಿ. ಈಗ ಬಾಳ ತ್ರಾಸ ಬಂದೈತ್ರಿ ತಂದೆ ನಮ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಏನ್ ಪ್ರಾಬ್ಲಮ್ ಆಗಿದೆ, ಏನ್ ಸಮಸ್ಯೆ ಆಗಿದೆ? ಪಾಪ ರೈತರು ಒಂದ್ ಕಡೆಯಲ್ಲಿ ಕಂಗಾಲಾಗಿದ್ದಾರೆ. ನೀತಿ ಖಂಡಿತ. ಯಾಕಂತಂದ್ರೆ ಈಗಾಗಲೇ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ರೈತರು ಅಳಿದುಳಿದ ಬೆಳೆಗಳನ್ನು ಉಳಿಸಲಿಕ್ಕೆ ಸಾಕಷ್ಟು ರೈತರು ಹರಸಾಹಸವನ್ನ ಪಡಿಸಿರುವಂತದ್ದು. ಅದರಲ್ಲಿ ಕೂಡ ತಾವು 60 ವರ್ಷಗಳಿಂದ ಉಳುಮೆ ಮಾಡ್ತಿರ್ತಕ್ಕಂತ ಜಮೀನನ್ನ ಏಕಾಏಕಿ ಅರಣ್ಯ ಅಧಿಕಾರಿಗಳು ಇವತ್ತು ರೈತರಿಗೆ ಕೂಡ ಒಂದ್ ಕಡೆ ಶಾಕ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೈತರು ಮತ್ತು ಅಲ್ಲಿಯ ಅಧಿಕಾರಿಗಳ ಜೊತೆ ವಾಗ್ವಾದ ಕೂಡ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ ನಾವು ಅಳಿದುಳಿದ ಬೆಳೆಗಳನ್ನ ನಾವು ಸ್ವಂತಕ್ಕಾಗಿ ಏನು ಬಳಸ್ತಾ ಇಲ್ಲ, ಹೀಗಾಗಿ ನಾವು ಸರ್ಕಾರದ ಒಂದು 60 ವರ್ಷಗಳಿಂದ ಉಳುಮೆ ಮಾಡ್ಲಿಕ್ಕೆ ಅದಕ್ಕೆ ಸಾಕಷ್ಟು ರೀತಿ ಖರ್ಚು ಮಾಡಿದ್ದೇವೆ. ಹೀಗಾಗಿ ಅಳಿದುಳಿದ ಬೆಳೆಗಳನ್ನ ಉಳಿಸ್ಕೊಂಡು ನಾವು ಉಪಜೀವನವನ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಏಕಾಏಕಿ ನಮಗೆ ಒಂದು ಮನವಿಯನ್ನ ಕೊಡ್ಬೇಕಾಗಿತ್ತು. ಮನವಿ ಕೂಡ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಏಕಾಏಕಿಯಾಗಿ ನಮಗೆ ರೈತರು ಜೆಸಿಬಿ ಮೂಲಕವಾಗಿ ಶೇಂಗಾನ ಬೆಳೆದಿರ್ತಕ್ಕಂಥ ಬೆಳೆಯನ್ನ ನಾಶ ಮಾಡ್ಲಿಕ್ಕೆ, ಅವರು ಒತ್ತುವರಿ ಮಾಡಿರ್ತಕ್ಕಂಥ ಜಮೀನನ್ನ ಕಬಳಿಸ್ಲಿಕ್ಕೆ ಇವತ್ತು ಅಧಿಕಾರಿಗಳು ರೈತರಿಗೆ ಒಂದ್ ಕಡೆ ಶಾಕ್ ಕೊಟ್ರೆ, ಅಧಿಕಾರಿಗಳು ಹೇಳ್ತಿರೋದೇನಪ್ಪಾ ಅಂತಂದ್ರೆ ಜಿಲ್ಲೆ ಅಲ್ಲ, ಎಲ್ಲಾ ಜಿಲ್ಲೆಯ ಸಂಬಂಧಪಟ್ಟಂತೆ ಅರಣ್ಯ ಎಲ್ಲಿ ಒತ್ತುವರಿ ಆಗಿದೆ ಆ ಅರಣ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ರೈತರಲ್ಲಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಜಮೀನುಗಳನ್ನ
ಆದೇಶ ಆಗಿದೆ. ಹೀಗಾಗಿ ನಾವು ಎಲ್ಲಾ ಕಡೆಯೂ ಕೂಡ ಮಾಡ್ತಾ ಇದ್ದೇವೆ, ನಮ್ ಕಡೆ ತೆಗೆದುಕೊಳ್ತಾ ಇದ್ದೇವೆ ಅಂತಕ್ಕಂತ ಮಾತನ್ನು ಅಧಿಕಾರಿಗಳು ಹೇಳಿದ್ರೆ, ರೈತ ಮುಖಂಡರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕಂತಂದ್ರೆ 60 ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ಬಂದಿದ್ದೇವೆ, ನಮಗೆ ಒಂದಿಷ್ಟು ಕಾಲಾವಕಾಶ ಕೊಡಿ, ನಾವು ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೀವಿ. ಈಗ ನೀವು JCB ಮೂಲಕ ತೆರವು ಮಾಡಿದ್ದೇ ಆಗಿದ್ರೆ ನಮಗೆ ಪರಿಹಾರವನ್ನ ಕೊಡ್ರಿ ಅನ್ನುವ ನಿಟ್ಟಿನಲ್ಲಿ ರೈತರು ಒಂದು ಪ್ರತಿಭಟನೆ ಮಾಡುವುದರ ಮೂಲಕವಾಗಿ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಕೂಡ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ರೈತರು ಬರದ ತಾಂಡವವಾಡುವ ಮಧ್ಯದಲ್ಲಿ ರೈತರಿಗೆ ಈ ರೀತಿಯಾಗಿ ಮಾಡಿದ್ರೆ ಹೇಗೆ, ಯಾವ ಸರ್ಕಾರಕ್ಕೆ ಹೇಳ್ಬೇಕು ನಾವು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ರೈತರು ಪ್ರತಿಭಟನೆಯನ್ನ ಮಾಡುವ ನಿಟ್ಟಿನಲ್ಲಿ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಾರೆ. ಅದಾದ ಬಳಿಕ ನೀವು ಅರಣ್ಯ ವ್ಯಾಪ್ತಿಯಲ್ಲಿರ್ತಕ್ಕಂತ ಕಾರ್ಖಾನೆಗಳಿದ್ದಾವೆ ಅವನು ಕೂಡ ನೀವು ತೆರವು ಮಾಡ್ರಿ, ಆಮೇಲೆ ರೈತರ ಒಂದು ಜಮೀನುಗಳನ್ನ ತೆರವು ಮಾಡ್ಲಿಕ್ಕೆ ಮುಂದಾಗ್ರಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸ್ವರೂಪ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ. ಓಕೆ, ಧನ್ಯವಾದ ಗುರು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.